ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಪ್ರೀತಿಯ ವೀಕ್ಷಕ ಬಾಂಧವರೇ, ಕೇಳುಗರೆ, ಸಹೃದಯ ಸನ್ಮಿತ್ರರೇ, ಕಳೆದ ಕೆಲವೊಂದು ದಿವಸಗಳ ಮುಂಚೆ ನಮ್ಮ ವಾಟ್ಸಪ್ ಗ್ರೂಪುಗಳಲ್ಲಿ ಹಾಗೂ ಇತರ ಸಾಮಾಜಿಕ ಜಾಲತಾಣಗಳಲ್ಲಿ ಮನಸ್ಸಿಗೆ ಅತಿ ಹೆಚ್ಚು ನೋವುಂಟು ಮಾಡಿದ, ಬೇಸರವನ್ನುಂಟು ಮಾಡಿದಂತಹ ಒಂದು ವಾರ್ತೆ ವೈರಲ್ ಆಗಿತ್ತು. ಒಂದು ವಿಷಯ ವ್ಯಾಪಕವಾಗಿ ಹರಡಿತು. ಅದು ಮನಸ್ಸಿಗೆ ಅತ್ಯಂತ ಹೆಚ್ಚಾಗಿ ನೋವುಂಟು ಮಾಡಿರುವುದರಿಂದ, ಹೆಚ್ಚಾಗಿ ಬೇಸರವನ್ನುಂಟು ಮಾಡಿರುವುದರಿಂದ ಆ ವಿಷಯ ಪ್ರಸ್ತಾಪಿಸಲು, ಪರಾಮರ್ಶಿಸಲು ಈ ಒಂದು ನಮ್ಮ ಅಫಿಷಿಯಲ್ ಯೂಟ್ಯೂಬ್ ಚಾನೆಲ್ನ ಹೊಸ ವಿಡಿಯೋದಲ್ಲಿ ಹೇಳಲು ಬಯಸುತ್ತಿದ್ದೇನೆ. ಅದೇನೆಂದರೆ, ನಮ್ಮ ಇದೇ ಕರ್ನಾಟಕ ರಾಜ್ಯದ ಕರಾವಳಿ ಪ್ರದೇಶಗಳೆಂದು ಹೇಳುವ ಒಂದು ಊರಿನಲ್ಲಿ ಸತತ 5 ವರ್ಷಗಳ ಕಾಲ ಒಂದು ಮಸೀದಿ ಮದ್ರಸಾಗಳನ್ನು ಕೇಂದ್ರವಾಗಿಸಿ ಅಲ್ಲಿ 5 ವರ್ಷ ದುಡಿದ 4 ಉಸ್ತಾದರುಗಳನ್ನು ಈ ಪವಿತ್ರ ರಮಲಾನ್ ತಿಂಗಳು ಕಳೆದು ಅವರನ್ನು ವಜಾ ಮಾಡುತ್ತಿದ್ದಾರೆ, ಬಿಟ್ಟು ಬಿಡುತ್ತಿದ್ದಾರೆ ಎಂಬ ವಾರ್ತೆ ಕೇಳಿ ಭಯಂಕರ ಬೇಸರವಾಯಿತು. ಆದುದರಿಂದ ಆ ರೂಪದಲ್ಲಿ ತೀರ್ಮಾನ ಮಾಡಿದ ಇತರ ಜಮಾಅತ್ ಕಮಿಟಿಗಳು, ಮೊಹಲ್ಲಾ ಕಮಿಟಿಗಳಿದ್ದರೆ, ಈ ರೂಪದಲ್ಲಿ ಕಾರಣವಿಲ್ಲದೆ ಬಿಟ್ಟು ಬಿಡುತ್ತಿರುವ ಉಸ್ತಾದರುಗಳ ಕುರಿತು ಅವರ ಮಹತ್ವವೇನು, ಶ್ರೇಷ್ಠತೆಗಳೇನು, ಅವರಿಂದ ನಾವು ಕಲಿಯಬೇಕಾದದ್ದೇನು, ಆ ವಿನಾಕಾರಣ ಉಸ್ತಾದರುಗಳನ್ನು ವಜಾ ಮಾಡುವುದರಿಂದ ನಮಗೆ ಆಗುವ ನಷ್ಟಗಳೇನು ಎಂಬುದರ ಕುರಿತು ಮುನ್ನೆಚ್ಚರಿಕೆಯನ್ನು ನೀಡಲು ಪ್ರೀತಿಪೂರ್ವಕ ಕೆಲವೊಂದು ವಿಷಯಗಳನ್ನು ಸರ್ವ ಜಮಾಅತ್ ಕಮಿಟಿಗಳಲ್ಲಿ, ಮೊಹಲ್ಲಾ ಕಮಿಟಿಗಳಲ್ಲಿ ಈ ಒಂದು ವಿಡಿಯೋದ ಮೂಲಕ ಹೇಳಲು ಬಯಸುತ್ತಿದ್ದೇನೆ. ನೀವು ಈ ವಿಡಿಯೋ ಪೂರ್ಣವಾಗಿ ಸ್ಕಿಪ್ ಮಾಡದೆ ಕಂಡು ನಿಮ್ಮ ಊರಿನಲ್ಲಿರುವ, ಆಸುಪಾಸಿನಲ್ಲಿರುವ ಸರ್ವ ಗೆಳೆಯ ಗೆಳತಿಯರಿಗೆ, ಸ್ನೇಹಿತರಿಗೆ, ಮೊಹಲ್ಲಾ ನಾಯಕರಿಗೆ ಈ ವಿಡಿಯೋ ಶೇರ್ ಮಾಡಿ ನಮ್ಮ ಅಫಿಷಿಯಲ್ ಯೂಟ್ಯೂಬ್ ಚಾನೆಲ್ನೊಂದಿಗೆ ಸಂಪೂರ್ಣವಾಗಿ ಬೆಂಬಲ ನೀಡಬೇಕೆಂದು ಕೋರುತ್ತಿದ್ದೇನೆ. ಎಲ್ಲದಕ್ಕೂ ಅಲ್ಲಾಹನು ತೌಫೀಕ್ ನೀಡಿ ಅನುಗ್ರಹಿಸಲಿ. ಆಮೀನ್ ಯಾ ರಬ್ಬಲ್ ಆಲಮೀನ್. ಪ್ರಥಮವಾಗಿ ಒಂದು ವಿಷಯ ಹೇಳಲಿಕ್ಕಿರುವುದೇನೆಂದರೆ, ಈ ಪ್ರಪಂಚದಲ್ಲಿಯೇ ಅತ್ಯಂತ ಹೆಚ್ಚು ಸೇವೆ ಮಾಡುತ್ತಿರುವವರು ಅದು ಉಸ್ತಾದರುಗಳಾಗಿದ್ದಾರೆ. ಅತ್ಯಂತ ಹೆಚ್ಚು ವಿಮರ್ಶೆಗಳು, ಟೀಕೆಗಳು, ವಿರೋಧಗಳು ಈ ಪ್ರಪಂಚದಲ್ಲಿ, ಜಗತ್ತಿನಲ್ಲಿ ಕೇಳಬೇಕಾಗಿ ಬರುವುದು ವಿದ್ವಾಂಸರಾಗಿದ್ದಾರೆ. ಆದರೆ ಇಷ್ಟೆಲ್ಲ ಸೇವೆ ಮಾಡಿ ಸರ್ವ ಟೀಕಾ ಪ್ರಹಾರಗಳು, ಸರ್ವ ವಿಮರ್ಶೆಗಳು, ವಿರೋಧಗಳನ್ನು ಸ್ವೀಕರಿಸುವ ಉಸ್ತಾದರುಗಳಿಗೆ ಇಲ್ಲಿ ಜಮಾಅತ್ ಕಮಿಟಿಗಳು, ಮೊಹಲ್ಲಾ ಕಮಿಟಿಗಳು ನೀಡುತ್ತಿರುವುದು ಜುಜುಬಿ ಸಂಬಳವಾಗಿದೆ. ಅದರ ಕುರಿತು ಆ ಸಂಬಳ ಬರಕತ್ತಿನ ಸಂಬಳವೆಂದು ಹೇಳುತ್ತಾರೆ. ಅದಕ್ಕೆ ಅತ್ಯಂತ ದೊಡ್ಡ ಶ್ರೇಷ್ಠತೆ ಇದೆ ಎಂದು ನಮ್ಮೂರಿನ ಜನಸಾಮಾನ್ಯರು ಹೇಳುತ್ತಾರೆ. ಆದರೆ ಆ ಉಸ್ತಾದರುಗಳು, ನಮ್ಮ ಮೊಹಲ್ಲಾ ಕಮಿಟಿ ಅವರು, ಜಮಾಅತ್ ಕಮಿಟಿಯವರು ನೀಡಿದ ಆ ಸಂಬಳವನ್ನು ತನ್ನ ಕುಟುಂಬ ಜೀವನದ ಅಭಿವೃದ್ಧಿಗಾಗಿ ವಿನಿಯೋಗಿಸುತ್ತಾರೆ. ಇಲ್ಲಿ ಒಂದು ವಿಷಯ ನಾವು ಅರ್ಥ ಮಾಡಿಕೊಳ್ಳಬೇಕು. ನಾವೊಂದು ಉಸ್ತಾದರುಗಳನ್ನು ರಮಲಾನಿನ ಹೆಸರಲ್ಲಿ ಅಥವಾ ಅಧ್ಯಯನ ವರ್ಷ ಮುಗಿಯಿತು ಎಂಬ ಹೆಸರಿನಲ್ಲಿ ಆ ಉಸ್ತಾದ್ ಒಂದು ಮೊಹಲ್ಲಾದಲ್ಲಿ 5 ವರ್ಷ ಕಳೆಯಿತು, 10 ವರ್ಷ ಕಳೆಯಿತು, 10 ವರ್ಷದ ನಂತರ ಅವರು ನಮಗೆ ಬೇಡ, 5 ವರ್ಷದ ನಂತರ ನಮಗೆ ಅವರು ಬೇಡ ಎಂಬ ಜುಜುಬಿ ಕಾರಣಗಳನ್ನು ಹೇಳಿ, ಇತರ ಕಾರಣಗಳಿದ್ದರೆ ಓಕೆ, ಅವರಲ್ಲಿ ವ್ಯಕ್ತಿಪೂರ್ವಕ, ಅವರಲ್ಲಿ ರಹಸ್ಯವಾಗಿ ಇಂತಹ ಒಂದು ಕಾರಣಗಳು ನಿಮ್ಮಲ್ಲಿ ಉಂಟಾಗಿದೆ ಎಂದು ಹೇಳಿ ಅವರನ್ನು ಅಲ್ಲಿಂದ ವಜಾ ಮಾಡಬಹುದು. ಇದು 5 ವರ್ಷವಾಯಿತು, 10 ವರ್ಷವಾಯಿತು ಎಂಬ ನೆಪ ಹೇಳಿ ನಮ್ಮ ಮೊಹಲ್ಲಾ ಕಮಿಟಿಗಳು, ಜಮಾಅತ್ ಬಾಂಧವರು ಈ ರೂಪದಲ್ಲಿ ಅವರನ್ನು ವಜಾ ಮಾಡುವುದಾದರೆ ನಮಗೆ ಅದರ ಸೈಡ್ ಎಫೆಕ್ಟ್ ಭವಿಷ್ಯದಲ್ಲಿ ಅನುಭವವಾಗಲಿದೆ. ನಾವು ನಮ್ಮ ಉಸ್ತಾದರುಗಳನ್ನು ನಾವು ದೊಡ್ಡ ಯಜಮಾನರು ಎಂಬ ರೂಪದಲ್ಲಿ ಅವರನ್ನೊಂದು ದಾಸರಂತೆ ಕಂಡು ಅವರಿಗೆ ನೀಡುವಂತಹ 10,000, 8,000 ಜುಜುಬಿ ಸಂಬಳಗಳು, ಖತೀಬ್ ಉಸ್ತಾದರಾದರೆ, ಮುದರ್ರಿಸ್ ಉಸ್ತಾದರುಗಳಾದರೆ 15,000, ಅದಕ್ಕಿಂತ ಆಚೆ ಕೆಲವೊಮ್ಮೆ ಹೋಗಬಹುದು. ಇಂತಹ ಚಿಕ್ಕ ಸಂಬಳವನ್ನು ಸ್ವೀಕರಿಸಿ ನಮ್ಮೊಂದಿಗೆ ಸೇವೆ ಮಾಡುವ ಉಸ್ತಾದರುಗಳಿಗೆ ಸ್ಟೋರ್ಗಳಲ್ಲಿ ಅವರು ತಲುಪಿದರೆ, ಅಂಗಡಿ ಮುಂಗಟ್ಟುಗಳಲ್ಲಿ ತಲುಪಿದರೆ, ಬಜಾರ್ಗಳಲ್ಲಿ ಅವರು ತಲುಪಿದರೆ, ನಾವು ಸಕ್ಕರೆಗೆ ಕೊಡಬೇಕಾದ ಅದೇ ಅಮೌಂಟು ಕೂಡ ಅವರು ಕೊಡಬೇಕು. ನಾವು ಚಹಾ ಪುಡಿಗೆ ಕಿಲೋಗೆ 100 ರೂಪಾಯಿ ಕೊಡುವುದಾದರೆ ಅದೇ 100 ರೂಪಾಯಿ ಅವರೂ ಕೊಡಬೇಕು. ಅವರಿಗೆ ಡಿಸ್ಕೌಂಟ್ ಇಲ್ಲ. ನಾವು ಯಾವುದಾದರೊಂದು ಫ್ರೂಟ್ಸ್ ಐಟಮ್ಗಳನ್ನು ಸಂತೆಗಳಿಗೆ ಹೋಗಿ, ಮಾರ್ಕೆಟ್ಗಳಿಗೆ ಹೋಗಿ ಖರೀದಿಸುವುದಾದರೆ ಅದೇ ಬೆಲೆ ಅಲ್ಲಿ ನಾವು ಜನಸಾಮಾನ್ಯರಾದ ವೀಕ್ಷಕರಾದ ನೀವು ಒಂದು ಐಟಮ್ ಅನ್ನು ಸಂತೆಯಿಂದ, ಮಾರ್ಕೆಟ್ನಿಂದ ತೆಗೆಯುವುದಾದರೆ ಅದೇ ಬೆಲೆ ಉಸ್ತಾದ್ ಕೂಡ ನೀಡಬೇಕು.
ಜನಸಾಮಾನ್ಯರಿಗೆ 500 ರೂಪಾಯಿ, ಉಸ್ತಾದರಿಗೆ ಸ್ವಲ್ಪ ಡಿಸ್ಕೌಂಟ್ 200 ರೂಪಾಯಿ ಎಂಬುದು ಎಲ್ಲರೂ ಕೂಡ ಒಂದೇ ಅಮೌಂಟ್ ನೀಡಬೇಕು. ಇಷ್ಟೊಂದು ಜುಜುಬಿ ಸಂಬಳದಲ್ಲಿ ಜನಸಾಮಾನ್ಯರ ಬರ್ಕತ್ತಿನ ವಿಷಯಗಳನ್ನೆಲ್ಲವನ್ನು ಕೇಳಿಕೊಂಡು ಉಸ್ತಾದರುಗಳು ನಮಗಾಗಿ ಸೇವೆ ಮಾಡುತ್ತಿದ್ದಾರೆ. ಆದುದರಿಂದ ಅವರ ಇಖ್ಲಾಸನ್ನು ನಾವು ಮರೆತು, ಅವರ ನಿಷ್ಕಳಂಕತೆಯನ್ನು ಮರೆತು, ಒಮ್ಮೆಯೂ ಕೂಡ ಅವರು ಒಂದು ಮೊಹಲ್ಲಾದಲ್ಲಿ ವರ್ಷ ಜಾಸ್ತಿ ಆಯಿತು ಎಂಬ ನೆಪ ಹೇಳಿ, ವಿನಾಕಾರಣ ಹೇಳಿ ಅವರನ್ನು ವಜಾ ಮಾಡುವುದು ಸಲ್ಲದು. ಒಮ್ಮೆಯೂ ಕೂಡ ಅಂತಹ ಕಾರ್ಯಚಟುವಟಿಕೆಗಳಿಗೆ ಒಂದು ಮೊಹಲ್ಲಾಗಳು ಇಳಿಯಬಾರದು. ಕೆಲವೊಮ್ಮೆ ಕೆಲವೊಂದು ಕುರ್ಫಾತ್ ಟೀಮುಗಳು ಅಪಹಾಸ್ಯವನ್ನೇ ತಮ್ಮ ಜೀವನದ ಅತ್ಯಂತ ದೊಡ್ಡ ಕೆಲಸವನ್ನಾಗಿ ಸ್ವೀಕರಿಸಿದ ಕೆಲವು ಯುವಕರ ಗುಂಪು, ಪಡ್ಡೆ ಹುಡುಗರ ಗುಂಪು ಜಮಾಅತ್ ಕಮಿಟಿಗಳಲ್ಲಿ ಉಸ್ತಾದರ ಮೇಲೆ ಅಪವಾದಗಳನ್ನು, ಆರೋಪಗಳನ್ನು ಹೇಳಿ ಓಡಿಸುವಂತಹ ಸಂಪ್ರದಾಯಗಳಿದೆ. ಮಹಾತ್ಮರು ನಮಗೆ ಕಲಿಸಿಕೊಡುತ್ತಾರೆ, ಒಮ್ಮೆಯೂ ಕೂಡ ವಿದ್ವಾಂಸರ ಕುರಿತು ನೀವು ಅಪಹಾಸ್ಯಗಳನ್ನು, ಆರೋಪಗಳನ್ನು, ಅವರ ಕುರಿತು ಇಲ್ಲ ಸಲ್ಲದ ವಿಚಾರಗಳನ್ನು ಹೇಳಬಾರದು. ಲಾ ತಗ್ತಬನ್ ಅಹದನ್ ಫಲನ್ ಅನಿಲ್ ಉಲಮಾ ವಲೌ ಬಿಸಹ್ವಿಲ್ ಲಿಮಾ ಫೀ ಲಹ್ಮಿಹಿಮ್ ದುಫು. ಅಂದರೆ ಒಬ್ಬರನ್ನು ಕೂಡ ಅವರಿಗೆ ಇಷ್ಟವಿಲ್ಲದ ವಿಚಾರಗಳನ್ನು, ಗೀಬತ್ಗಳನ್ನು ನಾವು ಹೇಳಬಾರದು. ಪ್ರತ್ಯೇಕವಾಗಿ ಉಸ್ತಾದರುಗಳನ್ನು ಅವರಿಗೆ ಇಷ್ಟವಿಲ್ಲದ ವಿಚಾರಗಳನ್ನು ಅವರ ಕುರಿತು ಹೇಳಬಾರದು. ನಾವು ವಿಷವನ್ನು ಮರೆತು ತಿಂದರೂ ಕೂಡ ನಮಗೆ ಸಾವು ಖಚಿತವಾಗಿರುವಂತೆ ಉಸ್ತಾದರುಗಳನ್ನು ನಾವು ಅವರ ಕುರಿತು ಇಲ್ಲ ಸಲ್ಲದ ಆರೋಪಗಳನ್ನು, ಅಪವಾದಗಳನ್ನು ಹೇಳಿಕೊಟ್ಟರೆ, ಅದನ್ನು ಊರಿನಲ್ಲಿಡೀ ಪ್ರಚಾರ ಮಾಡಿದರೆ, ಅಂತಹ ನೀಚ ಕಾರ್ಯಕ್ಕೆ ಯಾರಾದರೂ ಇಳಿದರೆ ಅದು ಶಿಕ್ಷಾರ್ಹವಾಗಿದೆ ಎಂದು ಮಹಾತ್ಮರು ನಮಗೆ ಕಲಿಸಿಕೊಡುತ್ತಾರೆ. ಪವಿತ್ರ ಕುರ್ಆನ್, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಹದೀಸ್ ವಚನಗಳು, ಮಹಾತ್ಮರ ಹೇಳಿಕೆಗಳು, ಅವರ ಚರಿತ್ರೆಗಳು ಎಲ್ಲವನ್ನು ನೋಡುವಾಗ ಉಸ್ತಾದರುಗಳಿಗೆ ಇಲ್ಲಿ ಅತಿ ದೊಡ್ಡ ಸ್ಥಾನವಿದೆ. ಅವರನ್ನು ಇಲ್ಲ ಸಲ್ಲದ ವಿನಾಕಾರಣ ಹೇಳಿ, ಇನ್ನಿತರ ವಿಚಾರಗಳನ್ನು ಹೇಳಿ ವಜಾ ಮಾಡುವ ಮೊಹಲ್ಲಾ ಕಮಿಟಿಗಳು, ಅದೇ ರೂಪದಲ್ಲಿ ಜಮಾಅತ್ ಬಾಂಧವರು ಅರ್ಥ ಮಾಡಿಕೊಳ್ಳಬೇಕಾದಂತಹ ಅತ್ಯಂತ ಪ್ರಧಾನವಾದ ವಿಷಯಗಳನ್ನು ನಾನು ಇಲ್ಲಿ ಹೇಳುತ್ತಿದ್ದೇನೆ. ನಮಗೆ ಅದರ ಸೈಡ್ ಎಫೆಕ್ಟ್ ಫ್ಯೂಚರ್ ಅಲ್ಲಿ, ಭವಿಷ್ಯದಲ್ಲಿ ನಾವು ಅನುಭವಿಸಬಹುದು. ಒಮ್ಮೆಯೂ ಕೂಡ ನಾವು ಅದು ಆರೋಪದಲ್ಲಿ ಆಗಬಾರದು. ನಮ್ಮ ಈ ಜುಜುಬಿ ಸಂಬಳವನ್ನು ಸ್ವೀಕರಿಸಿ ಉಸ್ತಾದರು ನಮಗೆ ಸೇವೆ ಮಾಡುವಾಗ ಅವರಿಗೆ ಸ್ವಲ್ಪ ಮಟ್ಟಿನ ಸಂಬಳವನ್ನು ಜಾಸ್ತಿ ಮಾಡುವಂತಹ ತೀರ್ಮಾನಗಳು ನಮ್ಮ ಎಕ್ಸಿಕ್ಯೂಟಿವ್ ಸಭೆಗಳಲ್ಲಿ, ನಮ್ಮ ಕೊನೆಯಲ್ಲಿ ನಡೆಯುವ ಜನರಲ್ ಬಾಡಿ ಸಭೆಗಳಲ್ಲಿ ನಾವು ಅಂತಹ ತೀರ್ಮಾನಗಳನ್ನು ಮಾಡಬೇಕೇ ಹೊರತು ಉಸ್ತಾದರುಗಳನ್ನು ಯಾವ ರೂಪದಲ್ಲಿ ಅಪವಾದಗಳನ್ನು ಮಾಡಿ, ಆರೋಪಗಳನ್ನು ಮಾಡಿ ಓಡಿಸಬಹುದು ಎಂದೆಲ್ಲ ತೀರ್ಮಾನಿಸಬೇಕಾಗಿರುವುದು. ನಾವು ದೊಡ್ಡ ಯಜಮಾನರಂತೆ, ಮೊಹಲ್ಲಾ ಕಮಿಟಿಗಳಾಗಿ ನಾವು ದೊಡ್ಡ ಯಜಮಾನರಂತೆ ಮೆರೆದು ಇಲ್ಲಿ ಉಸ್ತಾದರುಗಳಿಗೆ ಜುಜುಬಿ ಸಂಬಳವನ್ನು ಕೊಟ್ಟು ಅವರು ಆ ಸಂಬಳವನ್ನು ಸ್ವೀಕರಿಸಿ ಇಲ್ಲಿ ನಮಗೆ ಕೆಲಸ ಮಾಡುತ್ತಿದ್ದಾರೆ. ಅದೇ ಸಮಯ ನೋಡುವುದಾದರೆ ಕೆಲವೊಂದು ಉಸ್ತಾದರುಗಳು ಇಂತಹ ಒಂದು ಕಷ್ಟಗಳನ್ನು, ಕಾರ್ಪಣ್ಯಗಳನ್ನು ಅರಿತು ಅವರು ವಿದೇಶ ರಾಷ್ಟ್ರಗಳಿಗೆ ಹೋಗಿ ದುಡಿಯುತ್ತಿದ್ದಾರೆ. ಕೆಲವೊಂದು ಉಸ್ತಾದರುಗಳು ತಮ್ಮ ಸ್ವಂತ ಹೆಸರಿನಲ್ಲಿ ಕೆಲವು ಸಂಸ್ಥೆಗಳನ್ನು ನಡೆಸಿ ಮುಂದುವರಿಯುತ್ತಿದ್ದಾರೆ. ಈ ರೂಪದಲ್ಲಿ ಮುಂದೆ ಹೋಗುವುದಾದರೆ ಕೆಲವೊಮ್ಮೆ ಭವಿಷ್ಯದಲ್ಲಿ ನಮ್ಮೂರಿನಲ್ಲಿ ಬಾಂಗು ಕೊಡಲು ಮುಅಜ್ಜಿನ್ ಉಸ್ತಾದರುಗಳು ಇಲ್ಲದಿರಬಹುದು. ಕೆಲವೊಮ್ಮೆ ನಮ್ಮೂರಿನಲ್ಲಿ ಖುತುಬಾ ಓದಲು ಖತೀಬ್ ಉಸ್ತಾದರು ಇಲ್ಲದಂತಹ ಅವಸ್ಥೆ ಬರಬಹುದು. ನಮ್ಮ ಚಿಕ್ಕ ಪುಟ್ಟ ಪುಟಾಣಿ ಮಕ್ಕಳಿಗೆ ಬೆಳಿಗ್ಗೆದ್ದು ಅವರು ಮುಸ್ಹಫ್ಗಳನ್ನು, ಕಿತಾಬುಗಳನ್ನು ಹಿಡಿದು ಮದ್ರಸಾದ ಬಾಗಿಲಿಗಳಿಗೆ ಹೋಗುವಾಗ ಅಲ್ಲಿ ಆ ಮದ್ರಸಾ ಆವರಣದಲ್ಲಿ, ಮದ್ರಸಾದ ಕ್ಲಾಸ್ಗಳಲ್ಲಿ, ತರಗತಿಗಳಲ್ಲಿ ನಮಗೆ ಮದ್ರಸಾಗಳನ್ನು ಹೇಳಿಕೊಡಲು ಉಸ್ತಾದರುಗಳು ಸಿಗದಂತಹ ಅವಸ್ಥೆ ಬರಬಹುದು. ಅವರು ಗಲ್ಫ್ ವಿದೇಶ ರಾಷ್ಟ್ರಗಳಲ್ಲಿ ದುಡಿಯುವಂತಹ ಅವಸ್ಥೆ ಬರಬಹುದು. ಆದುದರಿಂದ ಒಮ್ಮೆಯೂ ಕೂಡ ಅವರನ್ನು ಒಂದು ದಾಸರಂತೆ ಕಾಣದೆ ಜುಜುಬಿ ಸಂಬಳವನ್ನು ನೀಡಿ ಅವರನ್ನು ಇಷ್ಟು ವರ್ಷಗಳಾಗುವಾಗ ವಜಾ ಮಾಡುವುದು, ಬಿಟ್ಟು ಬಿಡುವುದು ಎಂಬ ಸಂಪ್ರದಾಯವನ್ನು ನಾವು ಬಿಟ್ಟು ಬಿಡಲೇಬೇಕು. ಪ್ರೀತಿಯ ಮೊಹಲ್ಲಾ ಕಮಿಟಿಯವರೇ, ಜಮಾಅತ್ ಬಾಂಧವರೇ, ನಿಮಗೆ ಈ ಒಂದು ಬೇಡಿಕೆಯನ್ನು, ರಿಕ್ವೆಸ್ಟ್ ಅನ್ನು ಮುಂದಿಡುತ್ತಿದ್ದೇನೆ. ಪವಿತ್ರ ಕುರ್ಆನ್ ಅಲ್ಲಿ ನೀವು ಉಲಮಾಗಳ ಮಹತ್ವ ಹೇಳಿರುವುದು ಕಾಣಬಹುದು. ಸೂರತುಲ್ ಫಾತಿರ್ ಎಂಬ ಅಧ್ಯಾಯದ 28ನೇ ಸೂಕ್ತದಲ್ಲಿ ಕಾಣಬಹುದು. ಇನ್ನಮಾ ಯಖ್ಶಲ್ಲಾಹು ಮಿನ್ ಇಬಾದಿಹಿಲ್ ಉಲಮಾ. ಅಲ್ಲಾಹನನ್ನು ಈ ಪ್ರಪಂಚದಲ್ಲಿ, ಜಗತ್ತಿನಲ್ಲಿ ಅತ್ಯಂತ ಹೆಚ್ಚಾಗಿ ಭಯಪಡುವವರು ಅದು ಉಲಮಾಗಳಾಗಿದ್ದಾರೆ. ಅವರು ದೀನ್ ಕಲಿತವರಾಗಿದ್ದಾರೆ. ಇಲ್ಲಿ ಸೇವೆ ಮಾಡುವ ಉದ್ದೇಶದಿಂದ ಮಾತ್ರವಾಗಿದೆ ಅವರು ಇಲ್ಲಿ ನಮ್ಮ ಮದ್ರಸಾಗಳಲ್ಲಿ ಸೇವೆ ಮಾಡುತ್ತಿರುವುದು. ಅಲ್ಲಾಹನ ಆ ಒಂದು ವಜಹ್ ಆಕಾಂಕ್ಷಿಸಿ, ಅಲ್ಲಾಹನ ಪ್ರತಿಫಲವನ್ನು ಮಾತ್ರ ಬಯಸಿಯಾಗಿದೆ ಅವರು ಇಲ್ಲಿ ನಮಗಾಗಿ ಕೆಲಸ ಮಾಡುತ್ತಿರುವುದು, ಸೇವೆ ಮಾಡುತ್ತಿರುವುದು. ಪ್ರವಾದಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಕಲಿಸಿಕೊಟ್ಟ ವಿಚಾರಗಳು ನೋಡಿ ವಿದ್ವಾಂಸರ ಮಹತ್ವ ಎಷ್ಟಿದೆ ಎಂದು ನಮಗೆ ಆಳವಾಗಿ, ಸಮಗ್ರವಾಗಿ, ಕೂಲಂಕುಷವಾಗಿ ಅರ್ಥ ಮಾಡಬಹುದು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳುತ್ತಾರೆ, ಇಮಾಮ್ ಅಬೂ ದಾವೂದ್ ರಹ್ಮತುಲ್ಲಾಹಿ ಅಲೈಹಿ, ತುರ್ಮುದಿ ರಹ್ಮತುಲ್ಲಾಹಿ ಅಲೈಹಿ, ಇಬ್ನು ಮಾಜ ರಹ್ಮತುಲ್ಲಾಹಿ ಅಲೈಹಿ, ಇಬ್ನು ಹಿಬ್ಬಾನ್ ರಹ್ಮತುಲ್ಲಾಹಿ ಅಲೈಹಿ ರವರಂತಹ ಖ್ಯಾತ ಹದೀಸ್ ವಿದ್ವಾಂಸರು ನಮಗೆ ಕಲಿಸಿಕೊಡುತ್ತಾರೆ. ಅವರು ವರದಿ ಮಾಡುತ್ತಾರೆ, ಅಲ್ ಉಲಮಾ ವರಸತುಲ್ ಅಂಬಿಯಾ. ಈ ಕಾಲದ ವಿದ್ವಾಂಸರುಗಳೆಂದರೆ ಅದು ಆದಮ್ ನಬಿ ಅಲೈಹಿಸ್ಸಲಾಮರಿಂದ ಪ್ರವಾದಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರವರೆಗೆ ಸಾಗುವ ಇಸ್ಲಾಮಿನ ಪ್ರಬೋಧಕರ ಪರಂಪರೆ, ಆ ಒಂದು ಪರಂಪರೆ, ಅದರ ನಂತರ ಇಸ್ಲಾಮನ್ನು ಪ್ರಚಾರ ಮಾಡಬೇಕಾದ ಇಸ್ಲಾಮಿನ ಪ್ರಬೋಧನೆಯ ದೌತ್ಯವನ್ನು ಹೊತ್ತುಕೊಂಡವರಾಗಿದ್ದಾರೆ ಈ ವಿದ್ವಾಂಸರು. ಒಮ್ಮೆಯೂ ಅವರನ್ನು ನಾವು ಆಕ್ಷೇಪಿಸಬಾರದು. ಅವರನ್ನು ವರ್ಷಗಳ ಹೆಸರಿನಲ್ಲಿ ನಮ್ಮ ಮೊಹಲ್ಲಾಗಳಿಂದ ವಜಾ ಮಾಡಬಾರದು. ಅವರನ್ನು ನಾವು ದೊಡ್ಡ ಯಜಮಾನರಂತೆ ಕಂಡು, ಅವರನ್ನು ದಾಸರಂತೆ ಕಂಡು ಜುಜುಬಿ ಸಂಬಳವನ್ನು ಕೊಟ್ಟು ನಮ್ಮ ಮೊಹಲ್ಲಾದಿಂದ ಅವರನ್ನು
ಓಡಿಸುವಂತಹ ಪ್ರಯತ್ನಗಳನ್ನು ಮಾಡಬಾರದು. ಅವರನ್ನು ನಾವು ಗೌರವಿಸಲೇಬೇಕು. ಇನ್ನಾದರೂ ನಮ್ಮ ಜಮಾಅತ್ ಕಮಿಟಿಯ ಎಕ್ಸಿಕ್ಯೂಟಿವ್ ಸಭೆಗಳಲ್ಲಿ, ನಮ್ಮ ಜನರಲ್ ಬೋಡಿಗಳಲ್ಲಿ ಉಸ್ತಾದರುಗಳಿಗೆ ಹೇಗೆ ಗೌರವವನ್ನು ನೀಡಬೇಕು, ಉಸ್ತಾದರುಗಳ ಸಂಬಳವನ್ನು ಹೇಗೆ ಹೆಚ್ಚಿಸಬೇಕು, ಅವರನ್ನು ಯಾವ ಗೌರವದಿಂದ, ಯಾವ ರೆಸ್ಪೆಕ್ಟ್ ನಿಂದ ಕಾಣಬೇಕು ಎಂಬುದನ್ನು ನಾವು ತೀರ್ಮಾನಿಸಲೇಬೇಕು. ಇಮಾಮ್ ಹಸನುಲ್ ಬಸರಿ ರಲಿಯಲ್ಲಾಹು ಅನ್ಹು ನಮಗೆ ಗೊತ್ತಿರಬಹುದು, ಶ್ರೇಷ್ಠ ತಾಬಿಗಳಲ್ಲಿ ನಾಯಕರಾದ ಮಹಾತ್ಮರು. ಅವರು ಹೇಳುತ್ತಾರೆ, ಲೌಲಲ್ ಉಲಮಾ ಲಸಾರ ನಾಸು ಮಿಸ್ಲಲ್ ಬಹಾಯಿಮಿ. ಅಂದರೆ ಇಲ್ಲಿ ವಿದ್ವಾಂಸರು ಇಲ್ಲದಿರುತ್ತಿದ್ದರೆ, ವಿದ್ವಾಂಸರು ನಮಗೆ ಅಲಿಫ್ ಬಾ ನಂತಹ ಅರಬಿಯ ಪ್ರಥಮ ಅಕ್ಷರಗಳು ಕೊಡದಿರುತ್ತಿದ್ದರೆ, ಮದ್ರಸಾಗಳಲ್ಲಿ ಉಸ್ತಾದರುಗಳು ನಮಗೆ ಕಲಿಸಿಕೊಡದಿರುತ್ತಿದ್ದರೆ, ನಮಗೆ ಕುರ್ಆನ್ ಓದುವುದು ಗೊತ್ತಿರಲಿಕ್ಕಿಲ್ಲ, ನಮಾಜ್ ಮಾಡುವುದು ಗೊತ್ತಿರುವುದಿಲ್ಲ, ಉಪವಾಸ ಮಾಡುವುದು ಗೊತ್ತಿರುವುದಿಲ್ಲ. ಈ ರೂಪದಲ್ಲಿ ಇಸ್ಲಾಮಿನ ಬಾಲ ಪಾಠಗಳನ್ನು ನಮಗೆ ಉಸ್ತಾದರುಗಳು, ವಿದ್ವಾಂಸರು ಕಲಿಸಿಕೊಟ್ಟದ್ದರಿಂದ ನಾವಿಂದು ಮನುಷ್ಯನ ಆ ಸಂಸ್ಕಾರದಲ್ಲಿ ಜೀವಿಸುತ್ತಿದ್ದೇವೆ. ಇಲ್ಲದಿದ್ದರೆ, ಇಲ್ಲಿ ವಿದ್ವಾಂಸರುಗಳು ನಷ್ಟ ಹೊಂದಿದ್ದರೆ ಇಲ್ಲಿನ ಮನುಷ್ಯರು ಕೇವಲ ಒಂದು ಮೃಗಗಳಂತೆ ವರ್ತಿಸುತ್ತಿದ್ದರು ಎಂಬುದನ್ನು ಇಮಾಮ್ ಹಸನುಲ್ ಬಸರಿ ರಲಿಯಲ್ಲಾಹು ಅನ್ಹು ನಮಗೆ ಕಲಿಸಿಕೊಡುತ್ತಿದ್ದಾರೆ. ನಮಗೆ ಗೊತ್ತಿರಬಹುದು, ಎಲ್ಲಾ ರಂಗದಲ್ಲೂ ಇಮಾಮರುಗಳು, ಹದೀತ್ ವಿದ್ವಾಂಸರು, ಕುರ್ಆನ್ ವ್ಯಾಖ್ಯಾನಗಾರರು, ಹೀಗೆ ವಿದ್ವಾಂಸರ ಹೆಸರಿನಲ್ಲಿ ಈ ಪ್ರಪಂಚಕ್ಕೆ ಬಂದವರೆಲ್ಲರೂ ಇಲ್ಲಿ ಹಲವಾರು ಸೇವೆಗಳನ್ನು, ಉತ್ತಮ ಸಾಂತ್ವನ ಕಾರ್ಯಗಳನ್ನು ಮಾತ್ರ ಮಾಡಿ ಹೋಗಿದವರಾಗಿದ್ದಾರೆ. ಇಮಾಮ್ ನವವಿ ರಲಿಯಲ್ಲಾಹು ಅನ್ಹು ಅವರ ಚರಿತ್ರೆಯಲ್ಲಿ ಕಾಣಬಹುದು, ಅವರ ಟೊಪ್ಪಿಯನ್ನು ಒಬ್ಬ ಕಳ್ಳನು ಕದ್ದುಕೊಂಡು ಹೋದ ಸಂದರ್ಭದಲ್ಲಿ ಅವರು ಆ ಕಳ್ಳನೊಂದಿಗೆ ಕಾರುಣ್ಯವನ್ನು ತೋರಿಸಿದ್ದರು. ಆ ಕಳ್ಳನ ಹಿಂದೆ ಇಮಾಮ್ ನವವಿ ರಲಿಯಲ್ಲಾಹು ಅನ್ಹು ರವರು ಓಡಿ ಹೋಗಿ, ಅದನ್ನು ನೀವು ಪಡೆಯಲು ಬಂದಿರುವುದಾ, ಅದನ್ನು ತೆಗೆದುಕೊಂಡು ಹೋಗಲು ಬಂದಿರುವುದಾ ಎಂದು ಮಹಾತ್ಮರಾದ ಇಮಾಮ್ ನವವಿ ರಲಿಯಲ್ಲಾಹು ಅನ್ಹು ರವರೊಂದಿಗೆ ಆ ಕಳ್ಳ ಕೇಳಿದಾಗಲೂ ಇಮಾಮ್ ನವವಿ ರಲಿಯಲ್ಲಾಹು ಅನ್ಹು ರವರು ಆ ಕಳ್ಳನೊಂದಿಗೆ ಹೇಳಿದ ವಿಚಾರ, ನಿನ್ನೊಂದಿಗೆ ಕರುಣೆ ತೋರಿಸುವುದಕ್ಕಾಗಿ ನಾನು ಬಂದಿರುವುದು, ಅಥವಾ ನೀನು ನನ್ನ ಟೊಪ್ಪಿಯನ್ನು ಕದ್ದುಕೊಂಡು ಹೋದ ಕಳ್ಳ ಎಂಬ ವಿಚಾರ ನಾಳೆ ಪರಲೋಕದಲ್ಲಿ ನೀನು ಅಲ್ಲಾಹನ ಮುಂದೆ ಶಿಕ್ಷೆ ಪಡೆಯಬೇಕಾದಂತಹ ಒಂದು ಸಂದರ್ಭ ಬರಬಹುದು. ಆ ಸಂದರ್ಭ ಇಲ್ಲದೆ ಮಾಡಲು, ನಿನ್ನ ಶಿಕ್ಷೆಯನ್ನು ಇಲ್ಲದಾಗಿಸಲು, ಅದು ಅಲ್ಲಾಹನೊಂದಿಗೆ ನಾಳೆ ಆ ಕಳ್ಳತನ ನಡೆದಿಲ್ಲ ಎಂಬುದನ್ನು ಸಾಬೀತುಪಡಿಸುವುದಕ್ಕೋಸ್ಕರ, ನಿನ್ನೊಂದಿಗೆ ಕರುಣೆ ತೋರಿಸುವುದಕ್ಕೋಸ್ಕರವಾಗಿದೆ ನಾನು ನಿನ್ನ ಹಿಂದೆ ನಡೆದುಕೊಂಡು ಬಂದಿರುವುದು. ಅಲ್ಲದೆ ನೀನು ನನ್ನಿಂದ ಕದ್ದುಕೊಂಡಂತಹ ಟೊಪ್ಪಿಯನ್ನು ಹಿಂಪಡೆಯಲು, ಅದನ್ನು ನಿನ್ನಿಂದ ಮರಳಿ ಪಡೆಯಲಲ್ಲ ನಾನು ಬಂದಿರುವುದು ಎಂದು ಅವರ ಮಹ್ಶರ ಲೋಕದ ರಕ್ಷೆಗಾಗಿ ನಿಂತ ವಿದ್ವಾಂಸರಾಗಿದ್ದರು ಮಹಾತ್ಮರಾದ ಇಮಾಮ್ ನವವಿ ರಲಿಯಲ್ಲಾಹು ಅನ್ಹು. ಅವರ ಚರಿತ್ರೆಗಳನ್ನೆಲ್ಲ ಕಲಿಯುವಾಗ ಅದೇ ರೂಪದಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳಿದ ಒಂದು ಮಾತು, ಇನ್ನಮಾ ಬುಇಸ್ತು ಮುಅಲ್ಲಿಮಂ ಮುಯಸ್ಸಿರ, ನನ್ನನ್ನು ಅಲ್ಲಾಹನು ಈ ಲೋಕಕ್ಕೆ ನಿಯೋಗಿಸಿರುವುದು, ನಿಮಗೆ ಕಲಿಸಿಕೊಟ್ಟಿರುವುದು ಒಂದು ಉಸ್ತಾದನಾಗಿ ಆಗಿದೆ, ಒಂದು ವಿದ್ವಾಂಸನಾಗಿ ಆಗಿದೆ, ನಿಮಗೆ ನನ್ನನ್ನು ನಿಯೋಗಿಸಿರುವುದು. ಆ ರೂಪದಲ್ಲಿ ಕೆಲವರು ಉಸ್ತಾದರುಗಳ ವಿಷಯದಲ್ಲಿ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡುವವರಿದ್ದಾರೆ. ಎಚ್ಚರಿಕೆ ಹೇಳಬೇಕು, ಸಾಮಾಜಿಕ ಜಾಲತಾಣಗಳಲ್ಲಿ ಉಸ್ತಾದರುಗಳ ಮಾಂಸಗಳನ್ನು ತಿನ್ನುವವರಿದ್ದಾರೆ. ಯೂಟ್ಯೂಬ್ ಚಾನೆಲ್ಗಳಲ್ಲಿ ಅಲ್ ರೋಸ್ಟ್ ಉಸ್ತಾದ್ ಎಂಬ ಚಾನೆಲ್ಗಳ ಹೆಸರನ್ನಾಕಿ ಅದರಲ್ಲಿ ಉಸ್ತಾದರುಗಳ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಹಸಿ ಮಾಂಸಗಳನ್ನು ತಿಂದು ಅದಕ್ಕೆ ವೀಕ್ಷಣೆ ಉಂಟು ಮಾಡಿ ಹಲವಾರು ಸಬ್ಸ್ಕ್ರೈಬ್ಗಳನ್ನು ಪಡೆದು ಉಸ್ತಾದರುಗಳ ಹಸಿ ಮಾಂಸಗಳನ್ನು ತಿಂದು ಹಣ ಮಾಡಿ ಕೆಲವರು ರೋಸ್ಟ್ ಮಾಡಿ ದುಡಿಯುತ್ತಿದ್ದಾರೆ. ಇದು ಯಾವುದು ಸಲ್ಲದು. ಸುಳ್ಳಾಗಿ ನಾನು ಹೇಳುವ ವಿಷಯವೇನೆಂದರೆ, ಉಸ್ತಾದರುಗಳನ್ನು ನಾವು ಗೌರವಿಸಬೇಕು. ಅಲ್ಲಾಹನು ಗೌರವಿಸಿದ ಎಲ್ಲವನ್ನು ಗೌರವಿಸಬೇಕೆಂದಲ್ಲವೇ ನಮಗೆ ಪವಿತ್ರ ಇಸ್ಲಾಂ ಕಲಿಸಿರುವುದು. ಆದುದರಿಂದ ಉಸ್ತಾದರುಗಳ ಆ ಮಹತ್ವವನ್ನು ನಾವು ಅರ್ಥ ಮಾಡಿ ನಮ್ಮ ಇಹಪರ ವಿಜಯಕ್ಕೆ ಅದು ಹೇತುವಾಗಬೇಕು. ಅಲ್ಲಾಹನು ಅನುಗ್ರಹಿಸಲಿ, ಆಮೀನ್ ಯಾ ರಬ್ಬಲ್ ಆಲಮೀನ್. ಆದುದರಿಂದ ಈ ವಿಡಿಯೋದ ಕೊನೆಯಲ್ಲಿ ಹೇಳುವುದೇನೆಂದರೆ, ಒಮ್ಮೆಯೂ ಕೂಡ ನಮ್ಮ ಮಹಲ್ಲಿನಲ್ಲಿ, ನಮ್ಮ ಊರಿನಲ್ಲಿ, ನಮ್ಮ ಮಸೀದಿ ಮದ್ರಸಾಗಳನ್ನು ಕೇಂದ್ರವಾಗಿಸಿ ಸೇವೆಯಲ್ಲಿರುವ ಉಸ್ತಾದರುಗಳು ನಮ್ಮ ದಾಸರಲ್ಲ. ನಮಗಾಗಿ ಸೇವೆ ಮಾಡುವಂತಹ, ನಮಗಾಗಿ ದುಡಿಯುತ್ತಿರುವಂತಹ, ನಮ್ಮ ಪಾರತ್ರಿಕ ಲೋಕದ ಯಶಸ್ವಿಯಾಗಿ ಸದ್ದಿಲ್ಲದೆ ನಮಗೆ ಒಳಿತಿನ ಉಪದೇಶಗಳನ್ನು ಮಾಡುವಂತಹ ಕಾವಲು ಭಟ್ಟರಾಗಿದ್ದಾರೆ ಉಸ್ತಾದರುಗಳು. ಅವರನ್ನು ನಾವು ಗೌರವಿಸಲೇಬೇಕು. ನಮ್ಮ ಮುಂದಿನ ಚರ್ಚೆಗಳಲ್ಲಿ ಅವರಿಗೆ ಗೌರವ ಕೊಡುವಂತಹ ವಿಚಾರಗಳು ಬರಬೇಕು. ಅವರಿಗೆ ಯಾವ ರೂಪದಲ್ಲಿ ಸಂಬಳ ಜಾಸ್ತಿ ಮಾಡಬೇಕು ಎಂಬ ವಿಚಾರಗಳು ಬರಬೇಕು. ಯಾವ ರೂಪದಲ್ಲಿ ಅವರಿಗೆ ಉತ್ತಮ ವಿಷಯಗಳನ್ನು ನೀಡಿ ಅವರನ್ನು ನಮ್ಮ ಮಹಲ್ಲಿನಲ್ಲಿಯೇ, ನಮ್ಮ ಊರಿನಲ್ಲಿಯೇ, ನಮ್ಮ ಮೊಹಲ್ಲಾಗಳಲ್ಲಿಯೇ ಉಳಿಸಬೇಕು ಎಂಬುದನ್ನು ಎಂಬ ವಿಚಾರಗಳನ್ನು ಹೇಳಿ ಅದರ ವಿಷಯದಲ್ಲಿ ತೀರ್ಮಾನ ಮಾಡಿ ನಾವು ಪ್ರಯತ್ನಿಸಬೇಕು. ಎಲ್ಲದಕ್ಕೂ ಅಲ್ಲಾಹನು ತೌಫೀಕ್ ನೀಡಲಿ, ಆಮೀನ್. ಉಸ್ತಾದರುಗಳನ್ನು ಗೌರವಿಸಿ ನಾಳೆ ಪಾರತ್ರಿಕ ಲೋಕದಲ್ಲಿ ವಿಜಯ ಹೊಂದುವ ಸತ್ಯವಿಶ್ವಾಸಿಗಳ ಸಾಲಿನಲ್ಲಿ ಈ ಹೇಳುವ ನನ್ನನ್ನು, ಅದೇ ರೂಪದಲ್ಲಿ ವೀಕ್ಷಕರಾದ ನಿಮ್ಮೆಲ್ಲರನ್ನು ಅಲ್ಲಾಹನು ಸೇರಿಸಿ ಅನುಗ್ರಹಿಸಲಿ, ಆಮೀನ್ ಯಾ ರಬ್ಬಲ್ ಆಲಮೀನ್ ಎಂಬ ನಿಷ್ಕಳಂಕವಾದ ಪ್ರಾರ್ಥನೆಯೊಂದಿಗೆ ಈ ವಿಡಿಯೋ ಕೊನೆಗೊಳಿಸುತ್ತಿದ್ದೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.